ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಗ್ರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಮಂಗಳವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವತ್ತು ನಾನು ಒಂದು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಯಾವ ಕ್ಲಾಸು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ, ಇವಾಗಲೇ ಶೇರ್ ಮಾಡೋದಿಲ್ಲ. ಅದಕ್ಕೋಸ್ಕರ 10:30ಗೆ ಕ್ಲಾಸ್ ಇರೋದು, ಮತ್ತು ಹೋಗಿ ಬರೋಷ್ಟರಲ್ಲಿ 1 o'clock 1:30 ಆಗುತ್ತೆ. ಆಲ್ಮೋಸ್ಟು 12:30ಗೆ ಅಲ್ಲಿ ಕ್ಲಾಸ್ ಬಿಡ್ತಾರೆ. ಅದಕ್ಕೋಸ್ಕರ ನಾನು ಈಗ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ ಫ್ರೆಂಡ್ಸ್. ಬಂದೇ ಮಾಡೋಣ, ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ಈಗ ಒಂದು ಪೀಸು ಅಂದರೆ ಇವತ್ತು ಮಂಗಳವಾರ ಮಾತ್ರ ನಾನು ಈ ಥರ ಮಾಡ್ಕೊಳ್ತೀನಿ. ಒಂದು ಪೀಸ್ ಸೌತೆಕಾಯಿ ತಿನ್ಕೊಂಡು ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡಿ ಇಟ್ಟಿದ್ದೆ, ಇದನ್ನು ಒಂದು ಸ್ವಲ್ಪ ತಿನ್ಕೊಂಡಿದ್ದೀನಿ. ಅದೇ ನನಗೆ ಟಿಫನ್ ಆಗಿಬಿಡುತ್ತೆ. ಈಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ನಾನು ಕ್ಲಾಸ್ಗೆ ಹೋಗಿ ಬಂದು ಸಿಗ್ತೀನಿ ಫ್ರೆಂಡ್ಸ್. ಇವತ್ತಿಂದ ಹೇಗೆ ಇರುತ್ತೆ, ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮಿಸ್ ಮಾಡದೆ ಎಂಡ್ವರೆಗೂ ಬ್ಲಾಗ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬ್ಲಾಗ್ಸ್ನ ನೋಡ್ತೀರಾ, ಲೈಕ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ, ನನಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗ್ರಜ್ ವ್ಲಾಗ್ಸ್. ಲೋಕಲಲ್ಲೇ ತೊಗೊಂಬಂದೆ ಫ್ರೆಂಡ್ಸ್. ಮೊಟ್ಟೆ ತಿನ್ನೋಕ್ಕೆ ಇವಾಗ ಭಯ ಆಗ್ತೈತೆ. ಇದು ಒಂದು ವೆಡ್ನೆಸ್ಡೇ ವ್ಲಾಗು ಫ್ರೆಂಡ್ಸ್. ಇವತ್ತು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ತೊಳ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಗುರುವಾರ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ವ್ರತ ಮಾಡಬೇಕಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಫಸ್ಟ್ ಉಜ್ಕೊಂಬಿಡ್ಬೇಕು, ಆಮೇಲೆ ಬೆಳ್ಳಿ ಸಾಮಾನ ಉಜ್ಕೊಳ್ಳೋದು. ಬೆಳ್ಳಿ ಸಾಮಾನಿಗೆ ನಾನು ರೂಪೇರಿನ ಹಾಕ್ಬಿಟ್ಟು ಉಜ್ಕೊಳ್ತೀನಿ. ಹಿತ್ತಾಳೆ ಸಾಮಾನಿಗೆ ಫಸ್ಟು ಆಯಿಲ್ ಇರುತ್ತಲ್ವ, ಅದಕ್ಕೋಸ್ಕರ ಸೋಪು ಮತ್ತು ಸಬೀನ ಹಾಕಿ ಉಜ್ಕೊಂಡು ಆಮೇಲೆ ಹುಣ್ಸೆಹಣ್ಣು ಹಾಕಿ ಉಜ್ಕೊಳ್ತೀನಿ. ಕ್ಲೀನ್ ಆಗಿಬಿಡುತ್ತೆ ಹಿತ್ತಾಳೆ ಸಾಮಾನು. ಬೆಳ್ಳಿದಕ್ಕೆ ಮಾತ್ರ ಫಸ್ಟು ಸೋಪ್ ಹಾಕಿ ಉಜ್ಕೊಂಡು ಆಮೇಲೆ ರೂಪೇರಿ ಹಾಕ್ಕೊಂಡು ಸ್ವಲ್ಪ ಕಾಟನಲ್ಲಿ ಡಿಪ್ ಮಾಡಿ ಉಜ್ಕೊಳ್ತೀನಿ. ಬೆಳ್ಳಿ ಸಾಮಾನು ಕೂಡ ಚೆನ್ನಾಗಿ ಪಳಪಳ ಅಂತ ಆಗುತ್ತೆ. ದೇವ್ರ ಸಾಮಾನೆಲ್ಲ ಉಜ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ 1 o'clock ಆದರೂ ಆಗಿಬಿಡುತ್ತೆ. ಈಗ ನಾನು 10 o'clockಗೆ ಸ್ಟಾರ್ಟ್ ಮಾಡಿದ್ದೀನಿ ದೇವ್ರ ಪಾತ್ರೆನ ತೊಳೆಯೋದಕ್ಕೆ. ಈಗ ಒಂದು 1 o'clock ಗಂಟ ಫುಲ್ ಕೆಲಸ ಇರುತ್ತೆ ಫ್ರೆಂಡ್ಸ್. ಈ ಕೆಲಸ ಎಲ್ಲ ಆದಮೇಲೆ ನಾನು ಸಿಗ್ತೀನಿ. ಮುಂದೆ ಏನು ಎತ್ತ ಅಂತ ನೋಡೋಣ. ದೇವ್ರ ಸಾಮಾನೆಲ್ಲ ತೊಳೆದಾಯ್ತು ಫ್ರೆಂಡ್ಸ್. ನಾಳೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಳ್ಸಕ್ಕೆಲ್ಲೇ ತಗೊಂಬ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ, ಅವರು ತಗೊಂಬಂದಿಲ್ಲ. ಈಗ ಬಂದು ಟೈಮ್ ತೋರಿಸ್ತೀನಿ. 12 o'clock ಕರೆಕ್ಟಾಗಿ ಆಯಿತು. ಕರೆಕ್ಟಾಗಿ 12 o'clock ಆಗಿದೆ ನೋಡಿ. ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅಮ್ಮನಿಗೆ ನೋಡಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತ. ಎಲ್ಲನೂ ರೆಡಿಯಾಗಿದೆ ಫ್ರೆಂಡ್ಸ್. ಈವ್ನಿಂಗು ಹೂವು ಕೂಡ ತಗೊಬಂದು ಕೋಸಿಟ್ಕೊಳ್ಬೇಕು. 12 o'clockಗೆ ನಂದು ಇಂಟರ್ಮೀಟಿಂಗ್ ಫಾಸ್ಟಿಂಗ್ ಕೂಡ ಮುಗಿಯುತ್ತೆ. ಈಗ ತಿನ್ನೋದಕ್ಕೆ ಅಂತ ಪ್ರೋಟೀನ್ಗೋಸ್ಕರ ಪನ್ನೀರನ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹೊಟ್ಟೆ ಹಸಿತಾ ಇದೆ. ಮಾರ್ನಿಂಗು ಪುಳಿಯೋಗರೆ ಮಾಡಿದ್ದೀನಿ, ಅದನ್ನೇ ತಿಂತೀನಿ. ಸ್ವಲ್ಪ ನೈಟದು ಇದ್ದಕ್ಕಿನ ಬೇಳೆ ಸಾಂಬಾರು ಕೂಡ ಇದೆ. ಸಾರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದ್ಕಿನ ಬೇಳೆ ಸಾಂಬಾರು ಎಷ್ಟು ದಿನ ಆದರೂ ಇರೋಲ್ಲ. ತಂಗಳು ಚೆನ್ನಾಗಿರುತ್ತೆ. ರಾತ್ರಿದು ಬೆಳಗ್ಗೆ ತಿನ್ಕೊಳ್ಬೋದು. ಈಗ ಪನ್ನೀರ್ ಆಗೋಷ್ಟರಲ್ಲಿ ಸೌತೆಕಾಯಿ ಕೊಯ್ಕೊಂಡು ತಿಂತೀನಿ. ಊಟಕ್ಕೆ ಮುಂಚೆ ಸೌತೆಕಾಯಿ ತಿನ್ನಬೇಕಲ್ಲ ಫ್ರೆಂಡ್ಸ್, ಅದಕ್ಕೆ ಒಂದು ಅರ್ಧ ಮುಕ್ಕಾಲು ಸೌತೆಕಾಯಿನ ತೊಗೊಂಡಿದ್ದೀನಿ. ಈಗ TV ನೋಡ್ಕೊಂಡು ತಿಂದ್ಬಿಡ್ತೀನಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಮೊಟ್ಟೆ ತಿಂತಾ ಇದ್ವಲ್ಲ ಪ್ರೋಟೀನ್ಗೋಸ್ಕರ, ಮೊಟ್ಟೆ ತಿನ್ನೋಕ್ಕೆ ಇವಾಗ ಸಖತ್ ಭಯ ಆಗಿಬಿಟ್ಟಿದೆ. ನೀವು ಎಲ್ಲ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ವೈರಲ್ ಆಗಿದೆ ಅದು. ಮೊಟ್ಟೆಗೆ ಏನೋ ಒಂದು ಆ್ಯಂಟಿಬಯೋಟಿಕ್ಕು ಆ್ಯಡ್ ಆಗಿ ಅದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ ಅಂದ್ಬಿಟ್ಟು ಅದೇ ಮೊಟ್ಟೆನ ಫ್ರೆಂಡ್ಸ್ ನಾನು ಹೋದ ತಿಂಗಳು ತರಿಸ್ಕೊಂಡಿದ್ದೆ. ನನಗೆ ಸಖತ್ ಭಯ ಆಗ್ಬಿಡ್ತು ನ್ಯೂಸ್ ನೋಡಿದ ತಕ್ಷಣ. ನೋಡಿ, ಈ ಕಂಪ್ನಿ ಮೊಟ್ಟೆನ ದಯವಿಟ್ಟು ಯಾರು ತಿನ್ನೋಕೆ ಹೋಗಬೇಡಿ. ಇದರಲ್ಲೇ ಇದು ಆ್ಯಂಟಿಬಯೋಟಿಕ್ಕು ಕಂಡು ಬಂದಿರೋದಂತೆ. ಮತ್ತು ಬೇರೆ ಮೊಟ್ಟೆಗಳು ಕೂಡ ಟೆಸ್ಟ್ ಮಾಡಿದ್ದಾರೆ, ಬಟ್ ಯಾವ ಮೊಟ್ಟೆಯಲ್ಲೂ ಕೂಡ ಇಲ್ಲಂತೆ. ಬಟ್ ಈ ಕಂಪ್ನಿ ಮೊಟ್ಟೆಯಲ್ಲಿ ಮಾತ್ರ ಆ್ಯಂಟಿಬಯೋಟಿಕ್ಕು ಕ್ಯಾನ್ಸರ್ ಕಾರಕ ಆಗಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಬಂದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನನಗಂತೂ ಫುಲ್ಲು ಭಯ ಆಗ್ಬಿಡ್ತು ಫ್ರೆಂಡ್ಸ್. ನಾನು ಜಿಪ್ಟೋದಲ್ಲಿ ತರಿಸ್ಕೊಂಡಿದ್ದು. ಅದಕ್ಕೆ ಫ್ರೆಂಡ್ಸ್, ಎಷ್ಟೇ ಕಷ್ಟ ಆದರೂ ಇಲ್ಲೇ ಹೋಗಿ ಶಾಪ್ ಮಾಡ್ಕೊಬರ್ಬೇಕು. ನಾನು ಒಬ್ಬಳೇ ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನು ಒಂದೊಂದು ಸಲ ಜಿಪ್ಟೋದಲ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ರೇಷನ್ ಆಗಿರ್ಬೋದು ತರಿಸ್ಕೊಳ್ತೀನಿ. ಇವಾಗ ಆ ಥರ ಹೇಳ್ಬಿಟ್ರಲ್ಲ, ನನಗೆ ಸಖತ್ ಭಯ ಆಗ್ಬಿಡ್ತು. ಏನಪ್ಪ ನಮ್ಮ ಮನೇಲೂ ಅದೇ ಇದೆ ಅಂತ. ನೋಡಿ ಫ್ರೆಂಡ್ಸ್, ನಾವು ಎಷ್ಟೇ ಹೆಲ್ದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತಿದ್ರು ಕೂಡ ಈ ಥರ ಮಾಡ್ತಾರಲ್ವ, ಎಷ್ಟು ಕಷ್ಟ. ನಾವು ಹೆಲ್ದಿ ತಿನ್ಕೊಂಡು ಲೀಡ್ ಮಾಡಬೇಕಂದ್ರೂ ಕೂಡ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ನೋಡಿಕೊಂಡು ತಿನ್ನೋದಕ್ಕಾಗಲ್ಲ. ಒಂದು ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಕೂಡ ಅಷ್ಟೇ ಫ್ರೆಂಡ್ಸ್. ಎಲ್ಲ ಕೂಡ ಕೆಮಿಕಲೇ ಫ್ರೆಂಡ್ಸ್. ಎಲ್ಲದಕ್ಕೂ ಇಂಜೆಕ್ಷನ್ ಹಾಕಿ ಹಣ್ಣು ಮಾಡಿಸ್ತಾರೆ. ತರಕಾರಿ ಬೆಳೆಯೋದು ಅಷ್ಟೇ.
ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ ನಿಜನೂ ಗೊತ್ತಾಗ್ತಾನೆ ಇಲ್ಲ ಫ್ರೆಂಡ್ಸ್. ಇದಂತೂ ಸಖತ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗಂತೂ. ನೀವು ಯಾರಾದರೂ ಈ ಕಂಪ್ನಿ ಎಗ್ ತಿಂತಿದ್ರೆ ದಯವಿಟ್ಟು ಇವತ್ತಿಂದ ಸ್ಟಾಪ್ ಮಾಡಿ, ಲೋಕಲಲ್ಲೇ ಹೋಗಿ ತೊಗೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಟಿ ಮೊಟ್ಟೆ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್, ತುಂಬಾ ಕಷ್ಟಪಡಬೇಕು ನಾಟಿ ಮೊಟ್ಟೆ ಹುಡುಕಬೇಕು ಅಂತಂದರೆ. ಏನು ಮಾಡಬೇಕು ಅಂತ ನಿಜ ನನಗಂತೂ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್. ಈಗ ಈವ್ನಿಂಗು ವಾಕಿಂಗ್ ಹೋಗ್ಬಿಟ್ಟು ಹಂಗೆ ಹೂವು ತೊಗೊಂಬಂದಿದ್ದೀನಿ. ನಾನಂತೂ ನಮ್ಮ ಯಜಮಾನ್ದು ಜರ್ಕಿನ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಚಳಿ ಫ್ರೆಂಡ್ಸ್, ನೆರಳಲ್ಲಿದ್ದರೆ ಚಳಿ, ಬಿಸಿಲಿಗೆ ಹೋದರೆ ಬಿಸಿಲು, ಆ ಥರ ಆಗ್ತಾಯಿದೆ. ಈಗ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆ ಇವತ್ತು 4ನೇ ವಾರ ಕಂಪ್ಲೀಟೆಡ್ ಫ್ರೆಂಡ್ಸ್. ತುಂಬಾ ಖುಷಿ ಆಗ್ತಾಯಿತ್ತೆ 4 ವಾರನೂ ಕಂಪ್ಲೀಟ್ ಮಾಡಿರೋದಕ್ಕೆ. ನೈವೇದ್ಯಕ್ಕೆ ಚಿತ್ರಾನ್ನ, ಕಡಲೆ ಪಾಯಸ ಮಾಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಉಪವಾಸ ಇದ್ದೆ ಫ್ರೆಂಡ್ಸ್. ಇವಾಗಂತೂ ಫುಲ್ಲು ಪ್ರಸಾದನೇ ಹೊಟ್ಟೆ ತುಂಬೋಗಿದೆ. ನಮ್ಮ ಅಕ್ಕ ಮನೆಗೆ ಹೋಗಿದ್ದೆ, ಅವರು ಚಿತ್ರಾನ್ನ ಮತ್ತು ಕಡಲೆ ಪಾಯಸ ಮಾಡಿದರು. ಮತ್ತು ನಮ್ಮ ಅತ್ತೆ ಮನೆಗೆ ಕರೆದ್ರು, ಅವ್ರ ಮನೆಯಲ್ಲಿ ಪೊಂಗಲ್ ಮತ್ತು ಹೆಸರುಬೇಳೆ ಕೊಟ್ಟಿದ್ದರು. ಈಗ ನಮ್ಮ ದೊಡ್ಡಕ್ಕ ಮನೆಗೆ ಹೋಗಬೇಕು. ಪ್ರಸಾದನೇ ತಿಂದು ಹೊಟ್ಟೆ ತುಂಬೋಯ್ತು. ಮನೇಲಿ ಅಡುಗೆ ಮಾಡಿದ್ದು ವೇಸ್ಟ್ ಆಗ್ತಾಯಿದೆ ಫ್ರೆಂಡ್ಸ್. ನಾನು ಮನೇಲಿ ಚಪಾತಿ, ಮಶ್ರೂಮ್ ಗ್ರೇವಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಬೆಳಗ್ಗೆಗೆ ಅದನ್ನೇ ತಿನ್ನಬೇಕೇನು ಮಾಡೋಕ್ಕಾಗಲ್ಲ. ನನ್ನ ದೊಡ್ಡ ಮಗಳ ರಿಯಾಕ್ಷನ್ ನೋಡ್ಬೇಕಿತ್ತು ನೀವು. ಅವಳಿಗಂತೂ ಬೀಟ್ರೋಟ್ ಪಲ್ಯ ಅಂದ್ಬಿಟ್ರೆ ಸಖತ್ ಇಷ್ಟ ಫ್ರೆಂಡ್ಸ್. ಅವಳಿಗಿಷ್ಟ ಇಲ್ಲ ಬೀಟ್ರೋಟ್ ಪಲ್ಯ, ಇವಳಿಗೆ ಮಶ್ರೂಮ್ ಗ್ರೇವಿ ಅಂದರೆ ಸಖತ್ ಇಷ್ಟ. ಬಟ್ ಇವಳಿಗೂ ಹೊಟ್ಟೆ ತುಂಬೋಗಿದೆಯಂತೆ. ನಮ್ಮ ಮನೆಯವ್ರು ಬಂದು ತಿಂತಾರಷ್ಟೇ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಸಿಂಪಲ್ ಬ್ಲಾಗು ಹೇಗೆ ಅನಿಸ್ತು ನಿಮಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.